ಮುರದಿಗೆ ಲಷ್ಕರ್ ಪ್ರಧಾನ ಕಚೇರಿ ಮೇಲೆ ಭಾರತ ಕ್ಷಿಪಣಿ ದಾಳಿಯನ್ನು ನಡೆಸಿತು. ಪಾಕಿಸ್ತಾನದಲ್ಲಿ ಆ ಟೈಮ್ನಲ್ಲಿ ಇದ್ದಂತಹ 140 ಭಯೋತ್ಪಾದಕರು ಕೂಡ ಹತರಾಗಿದ್ದಾರೆ. ಪ್ರಮುಖ ಭಯೋತ್ಪಾದಕ ನಾಯಕರನ್ನೇ ಸೇನೆ ಹೊಡೆದುರುಳಿಸಿದೆ. ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿದ್ದರು. ಲಷ್ಕರ್ ಕೇಂದ್ರದಲ್ಲಿದ್ದ ಅತಿ ಹೆಚ್ಚು ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಮುರಿದಿಗೆ ಲಷ್ಕರ್ ಪ್ರಧಾನ ಕಚೇರಿ ಆಗಿತ್ತು, ಅಂದ್ರೆ ಹೆಡ್ ಕ್ವಾರ್ಟರ್ಸ್ ರೀತಿ ಇತ್ತು, ಅಥವಾ ಭಯೋತ್ಪಾದಕರ ನರ್ಸರಿ ಅಂತ ಕರಿಬಹುದು. ಅದನ್ನ ಭಯೋತ್ಪಾದಕರ ಬ್ರೀಡಿಂಗ್ ಸೆಂಟರ್ ಅಂತ ಮುರಿದಿಕೆಯನ್ನು ಕರಿಬಹುದು. ಅಲ್ಲಿ ಡೆಡ್ಲಿ ಅಟ್ಯಾಕ್ ಅನ್ನ ಭಾರತ ಪಾಕಿಸ್ತಾನದ ವಿರುದ್ಧ ಮಾಡಿದೆ. 160 ಉಗ್ರರನ್ನ ಈಗ ಲೆಕ್ಕ ಸಿಗ್ತಾ ಇರೋದು ನಮಗೆ ಇಲ್ಲಿ ತನಕ. ಇದು ಅಧಿಕೃತ ಲೆಕ್ಕ ಅಲ್ಲ, ಬಟ್ ಅಲ್ಲಿನ ಕೆಲ ಸರ್ಕಾರದ ಮೂಲಗಳು ಹೇಳ್ತಾ ಇರೋದೇ ಈ ನಂಬರು ಅಂತ. ಇದಿನ್ನೂ ಜಾಸ್ತಿ ಇರುತ್ತೆ ಅಂತ ನಮ್ಮ ಅಂದಾಜು. ಯಾಕಂದರೆ ಒಂದೊಂದು ಉಗ್ರ ನೆಲೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಜನರನ್ನು ಮಲಗಿಸ್ಕೊಂಡು ಟ್ರೈನಿಂಗ್ ಕೊಟ್ಕೊಂಡು ಮದ್ರಾಸ ರೀತಿ ನಡೆಸ್ಕೊಂಡು ವಿಷದ ಅಮಲನ್ನು ಹಾಕೋ ಕೆಲಸ ಆಗ್ತಾ ಇತ್ತು. ಅವಶೇಷಗಳನ್ನು ಗಮನಿಸ್ತಾ ಇದ್ದೀರಾ. ಪೀಠೋಪಕರಣಗಳು ಹೆಂಗೆ ನಾಶ ಆಗಿದೆ, ಸೀಲಿಂಗ್ ಹೆಂಗೆ ಕಿತ್ತು ಹೋಗಿದೆ, ಮತ್ತು ಡೈರೆಕ್ಟ್ ಸನ್ಲೈಟ್ನ ದರ್ಶನವನ್ನು ಇಡೀ ಕಟ್ಟಡಕ್ಕೆ ಕೊಡೋ ಕೆಲಸ ಆಗಿದೆ. ಬೆಳಕು ತಗೊಳ್ಳಿ, ಜೊತೆಗೆ ನಿಮ್ಮಲ್ಲಿರೋ ಉಗ್ರರನ್ನು ಕೂಡ ಕೊಟ್ಟು ಬಿಡಿ ಅನ್ನೋ ಸಂದೇಶವನ್ನು ಆಪರೇಷನ್ ಸಿಂಧೂರದ ಮೂಲಕ ಮಾಡಲಾಗಿದೆ. ಅದಕ್ಕೆ ನಾನು ಹೇಳಿದ್ದು, ಸಿಂಧೂರ ಉಗ್ರರನ್ನು ತಂದೂರಿ ಮಾಡಿದೆ ಅಂತ. ಹಾಗೆ ಆಗಿದ್ದಾರೆ. ಅವ್ರದ್ರಲ್ಲೆಲ್ಲ ಒಂದು ಜಿಹಾದ್ದೊಂದು ಕಲ್ಪನೆ ಇದೆ. ಈ ಉಗ್ರರು ಯಾರ್ಯಾರು ಸೂಸೈಡ್ ಬಾಂಬರ್ಸ್ ಆಗ್ತಾರಲ್ಲ, ಅವ್ರಿಗೆಲ್ಲ ಹೆಂಗೆ ಮೈಂಡ್ ವಾಶ್ ಮಾಡ್ತಾರೆ ಅಂದರೆ, ಅವ್ರ ದೇಹ ಸತ್ತಾಗ ಸುವಾಸನೆ ಬರುತ್ತೆ ಅಂತ. ಸುವಾಸನೆಯೂ ಇಲ್ಲ, ಮಣ್ಣು ಇಲ್ಲ, ತಂದೂರಿ ಆಗಿದೆ ಅಷ್ಟೇ. ಮುದಾಸಿರ್ ಖಾದಿಯಾನ್ ಖಾಸ್ ಅಂತ ಒಬ್ಬ ಉಗ್ರ ಹುಳು ನಾಶ ಆಗಿರೋದು. ಇವನು ತುಂಬ ಮೋಸ್ಟ್ ವಾಂಟೆಡ್ ಉಗ್ರ ಅನ್ನೋದು ಗೊತ್ತಾಗ್ತಾ ಇದೆ. ಲಷ್ಕರ್ ಎ ತೈಬಾದ ಭಯೋತ್ಪಾದಕ ಈತ. ಹಫೀಜ್ ಸಯೀದ್ ನೇತೃತ್ವದ ಲಷ್ಕರ್ ಎ ತೈಬಾ ಇದೆಯಲ್ಲ, ಅದರದ್ದೇ ಟೆರರಿಸ್ಟ್ ಆಗಿತ್ತ. ಮುರಿದಿಕೆಯ ಮರ್ಕಜ್ ತೈಬಾ ಉಸ್ತುವಾರಿಯನ್ನು ಈತನಿಗೆ ವಹಿಸಲಾಗಿತ್ತು. ಮರ್ಕಜ್ ತೈಬಾ ಈ ಹಿಂದೆ ಕೂಡ ನಮ್ಮ ಏರ್ ಸ್ಟ್ರೈಕು, ಸರ್ಜಿಕಲ್ ಸ್ಟ್ರೈಕ್ನಲ್ಲೆಲ್ಲ ಗುರಿಯಾಗಿದ್ದ ಪ್ರದೇಶ. ಅಲ್ಲಿ ಅಣಬೆಗಳ ಥರ ಮತ್ತೆ ಹುಟ್ಟೋ ಕೆಲಸ ಆಗಿತ್ತು. ಇವನನ್ನು ಲಾಸ್ಟ್ ಟೈಮ್ ಆಗಿರಲಿಲ್ಲ, ಈ ಸಲ ಮುಗಿಸಿದ್ದಾರೆ ಅಂತ. ಈತನ ಅಂತ್ಯಕ್ರಿಯೆ ವೇಳೆನೆ ಪಾಕ್ ಸೇನೆ ಅವನಿಗೆ ಅಲ್ಲಿನ ರಾಷ್ಟ್ರಧ್ವಜವನ್ನೆಲ್ಲ ಹೊದಿಸಿ ಗೌರವವನ್ನು ಕೊಡ್ತು. ಇದು ವಿಪರೀತ ನಗೆಪಾಟ್ಲಿಗೆ ಕಾರಣ ಆಯಿತು. ಪಾಕ್ ಸೇನೆಯ ಗೌರವ, ಒಂದು ದೇಶದ ಧ್ವಜದ ಗೌರವವನ್ನು ಒಬ್ಬ ಉಗ್ರನಿಗೆ ಕೊಡ್ತಾನೆ ಅಂದರೆ ಇನ್ನು ದೇಶದ ಮನಸ್ಥಿತಿ ಅಂಥದ್ದು. ಮುದಾಸಿರ್ ಸೇನಾ ಮುಖ್ಯಸ್ಥ, ಪಂಜಾಬ್ CM ಎಲ್ಲ ಬಂದು ಮಾಲಾರ್ಪಣೆ ಮಾಡಿ ಶವಕ್ಕೆ ನಿನ್ನ ಈ ಬಲಿದಾನವನ್ನು ಎಂದಿಗೂ ಪಾಕಿಸ್ತಾನ ನೆನಪಲ್ಲಿ ಇಟ್ಕೊಳ್ಳುತ್ತೆ. ಅಯ್ಯೋ, ನಮ್ಮ ದೊಡ್ಡ ಅಸೆಟ್ನ ಕಳ್ಕೊಂಡ್ಬಿಟ್ವಿ ಅಂತ ಎದೆ ಒಡ್ಕೊಳ್ತಾ ಇದ್ರಂತೆ ಸೇನಾ ಮುಖ್ಯಸ್ಥ ಮತ್ತು ಪಂಜಾಬ್ನ CM. ಅಂದರೆ ಅಲ್ಲಿ ಪಂಜಾಬ್ನ ಪ್ರಾಂತ್ಯ ಅಂತ ಇದೆ, ಪ್ರಾವಿನ್ಸ್ ಅಂತ, ಲಾಹೋರ್ ಅದರದ್ದು ಕ್ಯಾಪಿಟಲ್. ಸೊ ಅಲ್ಲಿನ CM ಬಂದು ಬಳೆ ಹೊಡ್ಕೊಳ್ಳೋ ಕಾರ್ಯಕ್ರಮವನ್ನು ಮಾಡಿದ್ರಂತೆ. ಹಫೀಜ್ ಮೊಹಮ್ಮದ್ ಜಮೀಲ್ ಇನ್ನೊಬ್ಬಾತ ಬಹವಲ್ಪುರದ ಮರ್ಕಜ್ ಸುಬಾನಲ್ಲಾ ಮಸೀದಿಯ ಉಸ್ತುವಾರಿ ಆಗಿದ್ದ ಈತ. ನಿಮಗೆ ನಾನು ಈ ಹಿಂದೆನೇ ತುಂಬ ಮಾಹಿತಿ ಕೊಟ್ಟಿದ್ದೀನಿ ಈ ಸುಬಾನಲ್ಲಾ ಮಸೀದಿ ಬಗ್ಗೆ. ಒಂದ್ಸಲ ಈದ್ ಬಂತು ಅಂದರೆ ಚಂದ ಎತ್ತದ ಇವರು 700 ಕೋಟಿ 800 ಕೋಟಿ. ಅದನ್ನು ಎಲ್ಲಿಗೆ ಯೂಸ್ ಮಾಡ್ಕೊಳ್ಳೋದು ಅಂದರೆ ಬಡ ಮುಸ್ಲಿಂ ಹುಡುಗರನ್ನು ಖರೀದಿ ಮಾಡೋಕ್ಕೆ, ಅವ್ರ ಫ್ಯಾಮ್ಲಿಗೆಲ್ಲ ಬಿಡುಗಾಸೆ ಎಲ್ಲ ಕೊಟ್ಟು ಖರೀದಿ ಮಾಡಿ ಅವ್ರ ತಲೆಗೆ ವಿಷ ತುಂಬಿಸಿ ಜಿಹಾದಿಗೆ ನಡಿಯಪ್ಪ ನೀನು ಅಂತ ಕಳಿಸೋದು. ಸೊ ಅದ್ರ ಉಸ್ತುವಾರಿ ವಹಿಸಿದ್ದ ಮೊಹಮ್ಮದ್ ಯೂಸುಫ್ ಅಜರ್ಗೆ ಹೋಗಿ ಜನ್ನತ್ತನ್ನು ನೋಡ್ಕೋ ಅಂತ ಉಸ್ತುವಾರಿಯನ್ನು ವಹಿಸಲಾಗಿದೆಯಂತೆ. ಜೈಷ್ ಎ ಮೊಹಮ್ಮದ್ನ ಉಗ್ರ ಈತ. JEM ಪುಲ್ವಾಮಾ ಅಟ್ಯಾಕ್ನ ಹಿಂದೆ ಇದ್ದಿದ್ದು ಕೂಡ ಇದೇ JEM, ಹಾಗೂ ಪಾರ್ಲಿಮೆಂಟ್ರಿ ಅಟ್ಯಾಕ್ನ ಹಿಂದೆ ಇದ್ದಿದ್ದು ಕೂಡ ಇದೇ JEM. ಮೊಹಮ್ಮದ್ ಯೂಸುಫ್ ಅಜಾರ್ ಮಸೂದ್ ಅಜಾರ್ನ ಸೋದರ ಮಾವ. ಇವನೊಬ್ಬ ಸಿಕ್ಕಾಕೊಳ್ಳಿಲ್ಲ ಅಷ್ಟೇ. ಇವನು ಅಲ್ಲಿ ಇದ್ದುಬಿಟ್ಟಿದ್ರೆ ಇವನು ತಂದೂರಿ ಆಗಿದ್ದು ನೋಡ್ಬೋದಾಗಿತ್ತು ನಾವು. JEMಗಾಗಿ ಶಸ್ತ್ರಾಸ್ತ್ರ ತರಬೇತಿಯ ನಿರ್ವಹಣೆಯನ್ನು ಇವನು ಮಾಡ್ತಾ ಇದ್ದಂತೆ. ಒಬ್ರೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಉಗ್ರ ಸಂಘಟನೆಗಳು ಕೊಟ್ಕೊಂಡಿತ್ತಂತೆ. ಈಗ ನಾವೆಲ್ಲ ಆರ್ಮಿನಲ್ಲಿ, ಪೊಲೀಸರಲ್ಲಿ ಜವಾಬ್ದಾರಿ ಹಂಚಿಕೆ ಆಗೋದನ್ನ ನೋಡಿದೀವಲ್ಲ, ಹಾಗೆ ಉಗ್ರರದು ಕೂಡ ಜವಾಬ್ದಾರಿ ಹಂಚಿಕೆ ಆಗಿತ್ತಂತೆ. ಸೊಂಟಕ್ಕೆ ಬಾಂಬ್ ಕಟ್ಕೋ, ಉಡಾಯಿಸ್ಕೊ ನಿನ್ನ ಅಂತ ಇವನೇ ಹೇಳ್ಕೊಡ್ತಾ ಇದ್ದಂತೆ. ಅವನ್ನೇ ಈಗ ಉಡಾಯಿಸ್ಬಿಟ್ಟಿದೆ ನಮ್ಮ ಸೇನೆ. ಜಮ್ಮು ಕಾಶ್ಮೀರದ ಉಗ್ರ ದಾಳಿಗಳಲ್ಲಿ ಈತ ಭಾಗಿಯಾಗಿದ್ದ. ಇತ್ತೀಚೆಗಷ್ಟು ಜಮ್ಮು ಕಾಶ್ಮೀರ್ನ ಪೊಲೀಸರು ಕೂಡ ಹತರಾಗಿದ್ದರು ಉಗ್ರಗಾಮಿ ಚಟುವಟಿಕೆಗಳಿಗೆ. ಅದರಲ್ಲೆಲ್ಲ ಇವನೇ ಹ್ಯಾಂಡ್ಲರ್ ಆಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಇದನ್ನು ಜಗತ್ತು ಮರೆಯೋಕ್ಕಾಗಲ್ಲ. ಕಂದಹಾರ್ ವಿಮಾನ ಹೈಜಾಕ್ನ ಪ್ರಮುಖ ಪಾತ್ರಧಾರಿ ಈತ. ಕಂದಹಾರ್ ವಿಮಾನ ಅಂತಂದರೆ ಭಾರತೀಯ ವಿಮಾನವನ್ನು ಇವರು ಹೈಜಾಕ್ ಮಾಡಿ ಉಗ್ರರ ಮೂಲಕ ಅದನ್ನು ಕಂದಹಾರಿಗೆ ತೊಗೊಂಡು ಹೋಗಿ ನೆಗೋಸಿಯೇಷನ್ ಮಾಡಿದ್ದು. ಈ ಮಸೂದ್ ಅಜರ್ ಅವಾಗ ಜೈಲಲ್ಲಿರ್ತಾನೆ, ಕಾಶ್ಮೀರದ ಜೈಲಲ್ಲಿರ್ತಾನೆ. ಅವನನ್ನು ಬಿಟ್ಟರೆ ನಾವು ಇವ್ರನ್ನ ಬಿಡ್ತೀವಿ, ಇಲ್ಲಾಂದ್ರೆ ಅರ್ಧ ಗಂಟೆಗೆ ಒಂದ್ಸಲ ಒಬ್ಬರನ್ನ ಸಾಯಿಸ್ತೀವಿ ಅಂತ. ಅತ್ಯಂತ ಅವಮಾನಕಾರಿ ಪುಟ ಅದು ಭಾರತದ ಇತಿಹಾಸದಲ್ಲಿ. ಸೊ ಅದರಲ್ಲೆಲ್ಲ ಇವನಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಅಬು ಆಕಾಶ ಅಲಿಯಾಸ್ ಖಲೀದ್ ಅಂತ, ಇವನು ಕೂಡ ಲಷ್ಕರ್ ಎ ತೈಬಾದ ಉಗ್ರ ಸಂಘಟನೆಯ
ಭಯೋತ್ಪಾದಕ ಅಂತ ಗೊತ್ತಾಗ್ತಾ ಇದೆ. ಯಾರ್ಯಾರನ್ನ ಹೊಡೆದು ಮುಗಿಸಿದ್ವಿ, ಅವರೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಭಾರತದ ಪಾಲಿಗೆ ಅನ್ನೋದಕ್ಕೆ ಉದಾಹರಣೆ ಇದು. ಜಮ್ಮು ಕಾಶ್ಮೀರದ ಭಯೋತ್ಪಾದಕ ದಾಳಿಗಳಲ್ಲಿ ಇವನು ಕೂಡ ಅಷ್ಟೇ, ಅಬು ಆಕಾಶ ಅಥವಾ ಖಲೀದ್ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದ್ದಂತೆ. ಸೊ ಅವನನ್ನು ಟಾರ್ಗೆಟ್ ಮಾಡಿ ಮುಗಿಸಲಾಗಿದೆ. ಸಕ್ಸಸ್ಫುಲ್ಲಾಗಿ ಆತನನ್ನು ಪಾರ್ಸಲ್ ಮಾಡಿದ್ದೀವಿ, ಅಬು ಆಕಾಶ ಅಲಿಯಾಸ್ ಖಲೀದ್ ಅಂತ. ಹಾಗೆ ಅಫ್ಘಾನಿಸ್ತಾನದಿಂದ ಶಸ್ತ್ರಾಸ್ತ್ರ ಕಳ್ಳ ಸಾಗಣೆಯಲ್ಲಿ ಇವನು ನಿರತ ಅಂತೆ. ಇವನ್ದೇನು ಸಾಧನೆ ಅಂತ ಅಂದರೆ, ಕದ್ದು ಮಾಲ್ಗಳನ್ನು ಇಲ್ಲಿಗೆ ತಂದು ಆ ಕದ್ದು ಮಾಲ್ಗಳನ್ನು ಉಗ್ರರಿಗೆ ಕೊಟ್ಟು ಕಳಿಸೋದು ಭಾರತದ ವಿರುದ್ಧ ಯುದ್ಧಕ್ಕೆ. ಜೈಷ್ ಎ ಮೊಹಮ್ಮದ್ನ ಉಗ್ರ ಸಂಘಟನೆಯ ಮತ್ತೊಬ್ಬ ಮೊಹಮ್ಮದ್ ಹಸನ್ ಖಾನ್ ಅಂತ, ಇವನು ಅಷ್ಟೇ. ಇವನದು ಉಗ್ರ ಸಂಘಟನೆ ಚಟುವಟಿಕೆ ಇದರಲ್ಲೆಲ್ಲ ದೊಡ್ಡ ಪಾತ್ರ. JEMನ ಕಮಾಂಡರ್ ಮುಫ್ತಿ ಅಸ್ಗರ್ ಕಾಶ್ಮೀರಿ ಪುತ್ರ ಅಂತೆ. ಹೇಳ್ಕೊಳ್ಳೋದಕ್ಕೆ ಅಸಹ್ಯ. ಕಾಶ್ಮೀರದವನು ಅಲ್ಲಿ ಹೋಗಿ ಸೆಟ್ಲ್ ಆಗಿತ್ತು. ಭಯೋತ್ಪಾದಕ ಕೃತ್ಯಗಳನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ. ಅದೇ ಲಿಬರೇಷನ್ ರೆಸಿಸ್ಟೆನ್ಸು, ಆಮೇಲೆ ಇನ್ನೇನೋ ಮರಿ ಸಂಘಟನೆ ಅಂತೆಲ್ಲ ಹುಟ್ಟು ಹಾಕುವಲ್ಲಿ ಇವೊಂದು ದೊಡ್ಡ ಪಾತ್ರ ಅಂತೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳಿಗೆ ಪಾರ್ಸಲ್ ಮಾಡೋ ಕೆಲಸವನ್ನು ಭಾರತೀಯ ಸೇನೆ ಹೆಂಗೆ ಮಾಡ್ತು ಅನ್ನೋದ್ರ ವಿವರಣೆಯನ್ನು ನಾವು ನೋಡ್ತಾ ಇದ್ವಿ. ಉಳಿದಂತೆ ಏನೇನು ಮಾಹಿತಿ ಇದೆ, ಬಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟು ಹಫೀಜ್ ಸಯೀದ್ ಸಾಯಲಿಲ್ಲ, ಈ ಕಡೆಗೆ ಮಸೂದ್ ಅಜರ್ ಸಾಯಲಿಲ್ಲ. ಹೀಗಾಗಿ ಅವರಿಬ್ಬರು ಇನ್ನೊಂದು 4-5 ತಿಂಗಳು ಬಿಟ್ಟು ಮತ್ತದೇ ರಿಕ್ರೂಟ್ಮೆಂಟು, ತಲೆ ವಾಶ್ ಮಾಡೋದು, ಆಮೇಲೆ ಬೇರೆ ರೀತಿ ಚಂದ ಎತ್ತೋದು, ಉಗ್ರ ಸಂಘಟನೆಗಳನ್ನು ಪೋಷಿಸೋದು, ಅದೇ ಆಗುತ್ತಾ ಅಂತ. ಖಂಡಿತ ಮಮತಾ, ಆ ನಿಟ್ಟಿನಲ್ಲೂ ಕೂಡ ಭಾರತೀಯ ಸೇನೆ ನಿರಂತರವಾದಂಥ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಭಾರತದ ಟಾರ್ಗೆಟ್ ಈ ಇಬ್ಬರು ಭಯೋತ್ಪಾದಕರಾಗಿರುವಂಥದ್ದು. ಯಾಕೆಂದ್ರೆ ಭಾರತದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳೇನು ನಡೀತಾ ಇದ್ದಾವೆ, ಇದಕ್ಕೆ ಮೂಲ ಕಾರಣೀಭೂತರೇ ಇವರಿಬ್ಬರು ಕೂಡ. ಸೊ ಹೀಗಾಗಿ ಇವರಿಬ್ಬರನ್ನು ಕೂಡ ಮುಗಿಸ್ಬೇಕು ಅಂತ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ. ಆದರೆ ಪ್ರತಿ ಪ್ಲಾನಲ್ಲೂ ಕೂಡ ಅವರು ಎಸ್ಕೇಪ್ ಆಗುವಂಥದ್ದು ಅಥವಾ ಅಂಡರ್ ಗ್ರೌಂಡ್ ಆಗುವಂಥ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಪೆಹಲ್ಗಾಮ್ ದಾಳಿ ಆಗ್ತಾ ಇದ್ದಂತೆ ಕೂಡ ಇವರಿಬ್ಬರು ಕೂಡ ಅಂಡರ್ ಗ್ರೌಂಡ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಇವರಿಬ್ಬರನ್ನ ಹತ್ಯೆ ಮಾಡಲಿಕ್ಕೆ ಅಥವಾ ಹೊಡೆದಾಕ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದನ್ನ ಹೊರತುಪಡಿಸಿ ನಾವು ನೋಡೋದಾದ್ರೆ ಆಪರೇಷನ್ ಸಿಂಧೂರ ಮಿಷನ್ ಎಷ್ಟು ಸಕ್ಸಸ್ಫುಲ್ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೋಡಿ, ಆಪರೇಷನ್ ಸಿಂಧೂರ ಹಾಗೆ 15 ದಿನಗಳ ಬಳಿಕ ಈಗ ಒಂದಷ್ಟು ಅಂಕಿ ಸಂಖ್ಯೆಗಳು ಹೊರಗೆ ಬರಲಿಕ್ಕೆ ಶುರುವಾಗಿದ್ದಾವೆ. ರಕ್ಷಣಾ ಮೂಲಗಳ ಮಾಹಿತಿಗಳೇನು ಬರ್ತಾ ಇದ್ದಾವೆ, ಆ ಮಾಹಿತಿಗಳ ಪ್ರಕಾರ 130ರಿಂದ 140 ಜನ ಭಯೋತ್ಪಾದಕರು ಆಪರೇಷನ್ ಸಿಂಧೂರ ಏನು ಭಾರತ ಮಾಡ್ತು ಅದರಲ್ಲಿ ಹತರಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ನೋಡಿ, ಪಾಕಿಸ್ತಾನದ ಗಡಿ ಭಾಗಗಳು ಮತ್ತೆ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ, ಈ ಪ್ರದೇಶಗಳಲ್ಲಿ ಕೂತ್ಕೊಂಡು ಭಯೋತ್ಪಾದನಾ ನೆಲೆಗಳ ಮೂಲಕ ಭಾರತದಲ್ಲಿ ಭಯೋತ್ಪಾದನೆಯನ್ನ ಹೆಚ್ಚು ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ರು, ದುಷ್ಕೃತ್ಯಗಳನ್ನ ಮಾಡುವಂತ ಕೆಲಸಗಳಾಗ್ತಾ ಇತ್ತು, ದಾಳಿಗಳನ್ನು ನಡೆಸುವಂತಹ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ರು. ಸೊ ಇವುಗಳನ್ನ ಟಾರ್ಗೆಟ್ ಮಾಡಿ ಭಾರತ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡಿತ್ತು. ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಮಾಡಿತ್ತು. ಇದರ ಭಾಗವಾಗಿ ಈಗ 130ರಿಂದ 140 ಭಯೋತ್ಪಾದಕರನ್ನ ಹತ್ಯೆ ಮಾಡಲಾಗಿರುವಂತದ್ದು. ಆದ್ರೆ ಇದರಲ್ಲಿ ಒಂದು ದೊಡ್ಡ ಸಕ್ಸಸ್ ಏನು ಅಂದ್ರೆ, ಮಸೂದ್ ಅಜರ್, ಹಫೀಜ್ ಸಯೀದ್ ಏನಿದ್ದಾರೆ, ಇವರಿಗೆ ಬಲಗೈ ಬಂಟ್ರು ಎಡಗೈ ಬಂಟ್ರಾಗಿ ಕೆಲಸ ಮಾಡ್ತಾ ಇದ್ರು. ಅವರು ಕೂಡ ಸುಮಾರು 6-7 ಜನ ಈ ಒಂದು ಮಿಷನ್ ಅಲ್ಲಿ ಹತರಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಏನು ಭಯೋತ್ಪಾದನಾ ವಿರೋಧಿ ಹೋರಾಟದಲ್ಲಿ ಭಾರತ ಒಂದು ರೀತಿಯಲ್ಲಿ ಅರ್ಧ ಗೆದ್ದಂತಾಗಿರುವಂತದ್ದು. ಯಾಕೆಂದ್ರೆ ಈ ಇಬ್ರು ಮಸೂದ್ ಅಜರ್ ಆಗಿರ್ಬೋದು, ಹಫೀಜ್ ಸಯೀದ್ ಆಗಿರ್ಬೋದು, ಇವ್ರು ಯಾರು ಕೂಡ ನೇರವಾಗಿ ಈ ರೀತಿಯಾದಂಥ ಭಯೋತ್ಪಾದನಾ ಘಟನೆಗಳಲ್ಲಿ ಭಾಗಿಯಾಗಲ್ಲ. ಅವರು ತಮ್ಮ ಏಜೆಂಟ್ಗಳ ಮೂಲಕ ಬೇರೆ ಒಂದಿಷ್ಟು ಯುವಕರನ್ನ ತಯಾರು ಮಾಡೋ ಮೂಲಕ ಭಾರತದಲ್ಲಿ ಭಯೋತ್ಪಾದನಾ ದುರ್ಘಟನೆಗಳನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಆದ್ರೆ ಅವರಿಗೆ ಎಡಬಲವಾಗಿ ಕೆಲಸ ಮಾಡ್ತಿದ್ದಂತ 6-7 ಜನ ಭಯೋತ್ಪಾದಕರು ಇಷ್ಟೊತ್ತು ನೀವೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಅವರೆಲ್ಲರನ್ನೂ ಕೂಡ ಹತ ಮಾಡಿರುವಂತ ಹಿನ್ನೆಲೆಯಲ್ಲಿ ಈಗ ಒಂದಷ್ಟು ಭಯೋತ್ಪಾದಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕದಂತಾಗುತ್ತೆ. ಭಾರತದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಅಥವಾ ಗಡಿ ಭಾಗದಲ್ಲಿ ಏನು ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇತ್ತು ಅವುಗಳಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಂತಾಗುತ್ತೆ. ಯಾಕೆಂದ್ರೆ ಈ ಮುಖ್ಯವಾದಂತ ವ್ಯಕ್ತಿಗಳನ್ನ ಹತ್ಯೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಮುಂದಿನ ಹಂತದಲ್ಲಿ ಆ ಮಟ್ಟದಲ್ಲಿ ತಯಾರಾಗಬೇಕು ಅಂದ್ರೆ ಅವ್ರಿಗೆ ಇನ್ನೊಂದಿಷ್ಟು ಸಮಯ ಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ನಾವು ಬೇರೆ ರೀತಿಯಾದಂತಹ ಭಯೋತ್ಪಾದಕ ಕಾರ್ಯಾಚರಣೆ, ವಿರೋಧಿ ಕಾರ್ಯಾಚರಣೆಗಳನ್ನ ಮಾಡಲಿಕ್ಕೆ ಕೂಡ ಒಂದಿಷ್ಟು ಸಮಯ ಕೂಡ ಸಿಗುತ್ತೆ. ಸೊ ಹಾಗಾಗಿ ಆಪರೇಷನ್ ಸಿಂಧೂರ ಮಿಷನ್ ಏನಾಗಿದೆ ಅದು ಭಾಗಶಃ ಯಶಸ್ವಿ ಆಗಿರುವಂತದ್ದು. ಮಮತಾ, ಶಬೀರ್, ಇದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಕಾಶ್ಮೀರಿ ಪಂಡಿತರ ಸ್ಥಿತಿಗತಿಗಳಲ್ಲಿ, ಯಾಕಂದರೆ ಅವ್ರ ಬಗ್ಗೆ ತುಂಬ ಆತಂಕ ಇದೆ. ಈ ಜಮ್ಮು ಭಾಗದಲ್ಲಿ ಜಗತಿ ಅಂತ ಒಂದು ಟೌನ್ಶಿಪ್ಪು ಮತ್ತು ಬಡ್ಗಾಮ್ ಅನ್ನುವಂತಹ ಪ್ರದೇಶದಲ್ಲಿ ಸದ್ಯಕ್ಕೆ ಅವ್ರನ್ನೆಲ್ಲ ಪಾಪ ರೀಲೊಕೇಟ್ ಮಾಡಲಾಗಿದೆ. ಈ ಉದ್ವಿಗ್ನತೆ ನಡುವಿನಲ್ಲಿ ಮತ್ತೆ ಅವರನ್ನು ಗುರಿಯಾಗಿಸ್ಕೊಂಡು ಹತ್ಯೆಗಳಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ, ದಾಳಿಗಳಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗಾಗಿ ಅವ್ರ ಸೇಫ್ಟಿ ವಿಚಾರದಲ್ಲಿ ಅಲ್ಲಿನ ಸರ್ಕಾರ ಏನು ಹೆಜ್ಜೆಯನ್ನು ಇಟ್ಟಿದೆ, ಅಲ್ಲಿಂದು ಏನು ರಿಪೋರ್ಟ್ ಸಿಗ್ತಾ ಇದೆ?
ಮಮತಾ, ನಾನು ಲಾಸ್ಟ್ ಬುಲೆಟಿನಲ್ಲೂ ಕೂಡ ನಿಮ್ಗೆ ಹೇಳ್ತಿದ್ದೆ, ಮುಖ್ಯವಾಗಿ ಬಾರಾಮುಲ್ಲಾ, ಉರಿ ಅನ್ನುವಂತಹ ಪ್ರದೇಶಗಳು, ಇದ್ರ ಜೊತೆಗೆ ಬೇರೆ ಬೇರೆ ಪ್ರಮುಖ ಪ್ರದೇಶಗಳು ಅಂದ್ರೆ ಜಮ್ಮುವಿಂದ ವಾಪಸ್ ಕಾಶ್ಮೀರ್ ಕಡೆಗೆ ಬಂದು ಜೀವನವನ್ನ ಕಟ್ಕೊಂಡಿರುವಂತಹ ಹಿಂದೂಗಳ ಸುರಕ್ಷತೆ ಬಗ್ಗೆ ಈಗ ಹೆಚ್ಚು ಜಾಗರೂಕತೆಯನ್ನು ವಹಿಸಿಕೊಳ್ಳಾಗ್ತಾ ಇರುವಂತದ್ದು. ಯಾಕೆಂದ್ರೆ ಬಾರಾಮುಲ್ಲಾ, ಉರಿ ಅನ್ನುವಂತಹ ಗಡಿ ಪ್ರದೇಶಗಳಲ್ಲಿ ಸ್ಲೀಪರ್ ಸೆಲ್ಗಳಲ್ಲಿ ಸಾಕಷ್ಟು ಭಯೋತ್ಪಾದಕರು ತಲೆಮರೆಸಿಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಅವರು ಇಂತಹ ಸಂದರ್ಭದಲ್ಲಿ ದಾಳಿಗಳನ್ನ ಮಾಡುವಂತಹ ಸಾಧ್ಯತೆಗಳಿದಾವೆ. ಪ್ರಮುಖವಾಗಿ ಒಂದು ನಿರ್ದಿಷ್ಟ ಕೋಮನ್ನ ಏನು ಟಾರ್ಗೆಟ್ ಮಾಡಿಕೊಂಡು ದಾಳಿಗಳನ್ನು ನಡೆಸುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಹೀಗಾಗಿ ಇಡೀ ಗ್ರಾಮದಲ್ಲಿ, ಇಡೀ ನಗರ ಭಾಗಗಳಲ್ಲಿ ನಿರಂತರವಾಗಿ BSF, CRPF ಎಲ್ಲರೂ ಕೂಡ ಪೆಟ್ರೋಲಿಂಗ್ ಮಾಡುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಆ ಕುಟುಂಬಗಳನ್ನ ಈಗ ಬದ್ಗಾಮ್ ಸೇರಿದಂತೆ ಬೇರೆ ಬೇರೆ ಪ್ರಮುಖ ಪ್ರದೇಶಗಳಲ್ಲೂ ಕೂಡ ರಿಲೊಕೇಟ್ ಮಾಡುವಂತ ಕೆಲಸಗಳನ್ನ ಕೂಡ ಮಾಡಲಾಗ್ತಾ ಇದೆ. ಎಲ್ಲಿವರೆಗೂ ಕೂಡ ಈ ಒಂದು ಸಂಘರ್ಷದ ಸನ್ನಿವೇಶ ಇದೆ ಅದು ಸರಿಯಾಗುವವರೆಗೂ ಕೂಡ ಅವ್ರನ್ನ ಅಲ್ಲೇ ಉಳಿಸ್ಕೊಳ್ಳಿಕ್ಕೂ ಕೂಡ ವ್ಯವಸ್ಥೆಗಳನ್ನು ಕೂಡ ಈಗ ಮಾಡ್ಕೊಳ್ಳುವಂತಹ ಪ್ರಯತ್ನಗಳನ್ನ ಕೂಡ ಮಾಡಲಾಗ್ತಾ ಇದೆ. ಜನರ ಜೀವದ ಸುರಕ್ಷತೆಗೆ ಹೆಚ್ಚು ಆದ್ಯತೆಯನ್ನು ಕೂಡ ಕೊಡುವಂತ ಕೆಲಸಗಳಾಗ್ತಾ ಇದಾವೆ. ಅದರಲ್ಲೂ ಕೂಡ ಒಂದು ನಿರ್ದಿಷ್ಟ ಕೋಮಿಗೆ ವಿಶೇಷವಾಗಿ ಅವರ ಸುರಕ್ಷತೆಗೆ ಹೆಚ್ಚು ಆದ್ಯತೆಗಳನ್ನು ಕೊಡುವಂತ ಕೆಲಸ ಸದ್ಯಕ್ಕೆ ಕಾಶ್ಮೀರದಲ್ಲಿ ಆಗ್ತಾ ಇದೆ. ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.